ನೀವು ಜಾಬ್, ಕೆರಿಯರ್, ಹಣದ ಬಗ್ಗೆ ಸ್ಟ್ರಗ್ಲಿಂಗ್ ಮಾಡ್ತಾ ಇದ್ದರೆ ಈ ಒಂದು ಸ್ಟ್ರಗ್ಲಿಂಗ್ ಇವತ್ತಿಂದಲ್ಲ. ನೀವು ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಏನನ್ನು ನೋಡ್ಕೊಂಡು ಬಂದಿದ್ದೀರೋ ಅದು ನಿಮ್ಮ ಒಂದು ಇನ್ಕಮ್ ಆಗಿ ಇವತ್ತು ಡಿಸೈಡ್ ಆಗ್ತಾ ಇದೆ. ಸೊ ಸರ್ಪ್ರೈಸ್ ಅನಿಸ್ತಾ ಇದೆನಾ? ಏನಿದು ಚೈಲ್ಡ್ಹುಡ್ ಡೇಸ್ಗೂ ಇವತ್ತಿನ ಒಂದು ನಮ್ಮ ಒಂದು ಇನ್ಕಮ್ಗೆ ಹೇಗೆ ಕನೆಕ್ಟ್ ಇದೆ ಅಂತ ಅನ್ನೋದು. ಸೊ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಜೀನ್. ನಾನು ಟ್ಯಾರೋ ಕೋಚ್ ಮತ್ತು ಎನರ್ಜಿ ಹೀಲರ್. ಹೌದು, ಮೊದಲು ನಾವು ಈ ಒಂದು ಫ್ಯೂಚರನ್ನು ನಾವು ಡಿಸೈಡ್ ಮಾಡೋಕ್ಕೆ ಸ್ವಲ್ಪ ಪಾಸ್ಟ್ಗೆ ಹೋಗೋಣ. ಸೊ ನೋಡೋಣ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಏನೆಲ್ಲ ಸ್ಟ್ರಗಲಿಂಗ್ ಇದೆ ಆ್ಯಂಡ್ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅಂತ ಅನ್ನೋದನ್ನು. ಓಕೆ, ಸೊ ಕನೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮಗಾಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ಹಣಕಾಸಿನ ಬಗ್ಗೆ ನೋಡ್ತಾ ಇದ್ದೀರಾ ಅಂತ ಅಂದರೆ ಏನೋ ಒಂದು ವಿಷಯ ನಿಮಗೆ ತಲುಪಬೇಕು ಅಂತ ಇರುತ್ತೆ. ಸೊ ಹಾಗಾಗಿನೇ ಈ ಒಂದು ವಿಡಿಯೋದಲ್ಲಿ ನೀವು ಒಂದು ಹಣಕಾಸಿನ ಬಗ್ಗೆ ನೀವು ನೋಡ್ತಾ ಇರ್ತೀರ. ಓಕೆ, ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು. ಥ್ಯಾಂಕ್ ಯು. ಕಾರ್ಡನ್ನು ಶಫಲ್ ಮಾಡಿದ್ದಾಯಿತು. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಇವತ್ತಿನ ಒಂದು ಹಣಕಾಸಿನ ಬಗ್ಗೆ ಅಂತ ಅನ್ನೋದು. ಸೊ ಅಟ್ಯಾಚ್ಮೆಂಟ್ ಆ್ಯಂಡ್ ದ ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ಸೊ ಇಲ್ಲಿ ಏನು ಹೇಳ್ತಾ ಇದೆ? ಅಟ್ಯಾಚ್ಮೆಂಟ್ ಮತ್ತು ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್. ಸೊ ಇಲ್ಲಿ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳ್ತಾ ಇದೆ ಆ್ಯಂಡ್ ನಿಮ್ಮ ಒಂದು ಹಣಕಾಸಿನ ಬಗ್ಗೆನೂ ಕೂಡ ಹೇಳ್ತಾ ಇದೆ. ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್ ಅಂದರೆ ಅವರು ಕಾಯಿನನ್ನು ಇಟ್ಕೊಂಡಿದ್ದಾರೆ ಗೊತ್ತಾಗ್ತಾ ಇದೆ. ಆ್ಯಂಡ್ ಇಲ್ಲಿ ಅಟ್ಯಾಚ್ಮೆಂಟ್ ಅಂತ ಅನ್ನೋದು ತೋರಿಸ್ತಾ ಇದೆ. ಸೊ ಟ್ಯಾರೋ ಕಾರ್ಡಲ್ಲಿ ನೀವು ಇಲ್ಲಿ ಈ ಒಂದು ಕ್ಷಣಕ್ಕೆ ನಾನು ಹೇಳೋದಾದರೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಆಗಿರ್ಬೋದು. ಸೊ ರಿಪೀಟೆಡ್ ಆಗಿ ನೀವು ಏನನ್ನು ಕೇಳಿರ್ಬೋದು ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ. ಎಕ್ಸಾಂಪಲ್, ನಮ್ಮ ಕೈಯಲ್ಲಿ ಇದೆಲ್ಲ ಸಾಧ್ಯ ಇಲ್ಲ, ನಾವು ಕಾಂಪ್ರಮೈಸ್ ಮಾಡಿಕೊಂಡು ಹೋಗಬೇಕು ಲೈಫ್ನ, ಆ್ಯಂಡ್ ಇದೆಲ್ಲ ನಮ್ಮಂಥವ್ರಿಗಲ್ಲ, ಇನ್ನು ಏನೇನೆಲ್ಲ ಒಂದು ಹಣದ ಬಗ್ಗೆ ನೆಗೆಟಿವ್ ಆಗಿ ನಾವು ನಮ್ಮ ಒಂದು ಫ್ಯಾಮಿಲಿಯಲ್ಲಿ ಕೇಳಿರ್ತೀವಿ. ಓಕೆ, ಸೊ ಇದು ಬರೀ ಮೆಮೊರೀಸ್ ಅಲ್ಲ. ಈ ಒಂದು ಮೆಮೊರೀಸ್ ನಿಮಗೆ ಇವತ್ತು ಡೆಸ್ಟಿನಿಯಾಗಿ ಬಂದು ಕೂತ್ಕೊಂಡಿದೆ. ಅಂದರೆ ಅಟ್ಯಾಚ್ಮೆಂಟ್ ಆಗಿದೆ. ಆ ಒಂದು ಮೈಂಡ್ಸೆಟ್ ನಮಗೆ ಪ್ರೋಗ್ರಾಮಿಂಗ್ ಆಗಿದೆ, ಮೈಂಡಲ್ಲಿ ಪ್ರೋಗ್ರಾಮಿಂಗ್ ಆಗಿದೆ ಅಂತ ಹೇಳ್ತೀವಿ. ಸೊ ಏನನ್ನು ನಾವು ನೋಡಿರ್ತೀವೋ ಸೊ ಅದನ್ನೇ ನಾವು ತೊಗೊಂಡು ಬರ್ತೀವಿ. ಆ್ಯಂಡ್ ನಾವು ಕೂಡ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ಖರ್ಚು ಮಾಡಬೇಡ, ಜಾಸ್ತಿ ಖರ್ಚು ಮಾಡಿದರೆ ಆಗಲ್ಲ, ಇದು ನಮ್ಮಂಥರಿಗಲ್ಲ ಅಂತ ಹೇಳಿಬಿಟ್ಟು. ಹೌದಲ್ವಾ? ಸೊ ನಾವು ಚೈಲ್ಡ್ಹುಡ್ ಡೇಸಲ್ಲಿ ನಾವೇನು ಕೇಳಿರ್ತೇವೋ ಸೊ ನಾವು ಅದನ್ನೇ ಮತ್ತೆ ನಮ್ಮ ಒಂದು ಮಕ್ಕಳಿಗೂ ಕೂಡ ಅದೇ ಒಂದು ಜನ್ರೇಷನ್ ಏನು ಹೇಳಿರ್ತೇವೋ ಅದೇ ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನೇ ಹೇಳ್ತಾ ಇರೋದು ಟ್ಯಾರೋ ಕಾರ್ಡ್ಸ್ ಯಾವಾಗಲೂ ಕೂಡ ಒಂದು ಡೀಪರ್ ಲೆವೆಲಲ್ಲಿ ನಮಗೆ ಆನ್ಸರನ್ನು ಕೊಡುತ್ತೆ. ಸೊ ಇದು ಹೇಳ್ತಾ ಇರೋದು ಚೈಲ್ಡ್ಹುಡ್ ಮೆಮೊರೀಸ್ ಬಗ್ಗೆ. ಆ ಮೆಮೊರೀಸ್ ಅಂತ ಹೇಳ್ತಿಲ್ಲ, ಬರೀ ಮೆಮೊರೀಸ್ ಅಂತ ಅಲ್ಲ, ನೆನಪುಗಳಲ್ಲ, ಬಟ್ ಆದರೆ ಇದು ಪ್ರೋಗ್ರಾಮಿಂಗ್ ಆಗೋಗಿದೆ ನಮ್ಮ ಒಂದು ಮೈಂಡಲ್ಲಿ ಅಥವಾ ನಮ್ಮ ಒಂದು ಜೀವನದಲ್ಲಿ. ಸೊ ನಾವೇನು ಪ್ರೋಗ್ರಾಮಿಂಗ್ ಮಾಡ್ಕೊಂಡಿರ್ತೇವೋ ಸೊ ಅದೇ ಅಟ್ರಾಕ್ಷನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ಮ್ಯಾನ್ ಹೋಲ್ಡಿಂಗ್ ಎ ಕಾಯಿನ್ ಅನ್ನುವಂತಹ ಒಂದು ಕಾರ್ಡ್ ಇನ್ನೊಂದು ರೀತಿಯಲ್ಲೂ ಕೂಡ ನಿಮ್ಮ ಒಂದು ಪ್ಯಾಟ್ರನನ್ನು ಕೂಡ ಹೇಳ್ತಾ ಇದೆ. ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಪದೇ ಪದೇ ನೋಡಿರುವಂತಹ ಒಂದು ಘಟನೆಗಳು, ಅಂದರೆ ಎಕ್ಸಾಂಪಲ್ ದುಡ್ಡಿಗೋಸ್ಕರ ಮನೆಯಲ್ಲಿ ಏನಾದರೂ ಜಗಳ ಮಾಡ್ತಿರುವಂಥದ್ದು, ಅಥವಾ ಕೂಡಿಟ್ಟು ಅದನ್ನು ಏನೋ ಒಂದು ತೊಗೋಬೇಕು ಅಂತ ಹೇಳ್ಬಿಟ್ಟು ಆಸೆ ಬಂದಾಗ ನೀವು ಕೇಳಿದಾಗ ಇಲ್ಲ ಅದು ಸ್ಯಾಲ್ರಿ ಬಂದಾಗ ನಾನು ಕೊಡಿಸ್ತೀನಿ ಅಂತ ಅಂದು ಆ ಒಂದು ಆಸೆನ ಮುಂದೂಡಿರ್ಬೋದು. ಓಕೆ, ಸೊ ಇದೆಲ್ಲದೂ ಕೂಡ ಒಂದು ಪ್ಯಾಟ್ರನ್ ಆಗಿ ನಮ್ಮ ಒಂದು ಲೈಫಲ್ಲಿ ಇರುತ್ತೆ. ಸೊ ಅದನ್ನು ನಾವು ಬ್ರೇಕ್ ಮಾಡಲೇಬೇಕು. ಆ್ಯಂಡ್ ಇವತ್ತು ನಾನು ಒಂದು ಹಾನೆಸ್ಟಾಗಿ ನಿಮಗೆ ಕ್ವಶನನ್ನು ಕೇಳ್ತೀನಿ ಆ್ಯಂಡ್ ಹಾನೆಸ್ಟಾಗಿ ನೀವು ಆನ್ಸರನ್ನು ಮಾಡಿ. ಅದು ಏನು ಅಂತಂದರೆ, ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಹಣದ ಬಗ್ಗೆ ನಿಮ್ಮ ಸರೌಂಡಿಂಗ್ಸ್ ಏನೇನೆಲ್ಲ ಮಾತಾಡ್ತಾ ಇದ್ರು ಆ್ಯಂಡ್ ನೀವು ಅದನ್ನು ಎಷ್ಟು ಬಿಲೀವ್ ಮಾಡಿದ್ದೀರಾ ಅಂತ ಅನ್ನೋದು. ಅನ್ಕಾನ್ಷಿಯಸಲ್ಲಿ ನಾವು ಅದನ್ನು ಬಿಲೀವ್ ಮಾಡಿ ಅದೇ ರೀತಿಯೇ ನಾವು ಕೂಡ ವರ್ತನೆ ಮಾಡ್ತಾ ಇರ್ತೀವಿ. ಓಕೆ, ಸೊ ಜಸ್ಟ್ ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ಬುಕ್ಕಲ್ಲಿ ಬರೀರಿ ಅಥವಾ ಯೋಚನೆಯನ್ನು ಮಾಡಿ.
ಏನು ಜಾಸ್ತಿ ಒಂದು ಪದಗಳನ್ನು ನಾವು ಕೇಳಿದ್ದೀವಿ ನಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ರಿಲೇಟೆಡ್ ಟು ದಿ ಮನಿ ಅಂದರೆ ಏನು ಅಂತ ಅನ್ನೋದನ್ನು. ಇವತ್ತು ನಾನು ನಿಮಗೆ 3 ಈಸಿ ಆಗಿರುವಂತಹ ಒಂದು ಸ್ಟೆಪ್ಪನ್ನು ಉಪಯೋಗಿಸ್ಕೊಂಡು ಹೇಗೆ ಈ ಒಂದು ಓಲ್ಡ್ ಬಿಲೀಫನ್ನು ಬ್ರೇಕ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆ, ಸ್ಟೆಪ್ ನಂಬರ್ 1, ಪ್ಯಾಟ್ರನನ್ನು ಐಡೆಂಟಿಫೈ ಮಾಡೋದು. ಹಾಗಂದರೆ ಏನು? ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಪದೇ ಪದೇ ಕೇಳಿರುವಂತಹ ಸೆಂಟೆನ್ಸ್ಗಳು ಯಾವುದು ಅಂತ ಯಾವುದಾದ್ರೂ ಒಂದನ್ನು ನೀವು ತಗೊಳ್ಳಿ. ಸೆಕೆಂಡಲ್ಲಿ ಬರಿಬೇಕಾಗಿರುವಂಥದ್ದು ಈ ಒಂದು ಬಿಲೀಫ್ ನಂದಲ್ಲ ಅಂತ ಅನ್ನೋದು. ಸೊ ಈ ಒಂದು ಬಿಲೀಫ್ ನಂದಲ್ಲ ಅಂತ ನೀವು ಬರಿಬೇಕಾದ್ರೂ ಕೂಡ ಆ ಒಂದು ಎಮೋಷನ್ಗೆ, ಆ ಒಂದು ಫೀಲಿಂಗ್ಸ್ಗೆ ನೀವು ಕನೆಕ್ಷನ್ ಆಗಿ. ಓಕೆ, ಆ್ಯಂಡ್ ಸ್ಟೆಪ್ ನಂಬರ್ 3, ದಿಸ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೆಪ್. ಯಾಕೆ ಅಂತಂದರೆ ಇದೇ ನಿಮ್ಮ ಒಂದು ಪ್ಯಾಟರ್ನನ್ನು ಬ್ರೇಕ್ ಮಾಡುವಂಥದ್ದು. ಆ್ಯಂಡ್ ಡೈಲಿ 11 ದಿನಗಳ ಕಾಲ ಈ ಒಂದು ಸೆಂಟೆನ್ಸನ್ನು ಬರೀರಿ. ಅದೇನು ಅಂತ ಅಂದರೆ, ನನ್ನ ಲೈಫಲ್ಲಿ ಹಣ ಈಸಿ, ಸ್ಟೇಬಲ್ ಮತ್ತು ಗ್ರೋಯಿಂಗ್ ಆಗ್ತಾ ಇದೆ. ಈ ಒಂದು ಸೆಂಟೆನ್ಸನ್ನು 11 ದಿನಗಳ ಕಾಲ 11 ಸರಿ ನಿಮ್ಮ ಒಂದು ಬುಕ್ಕಲ್ಲಿ ಬರೀರಿ. ಆ್ಯಂಡ್ ಡೈಲಿ ಬರಿಬೇಕಾದ್ರೆ ಅದನ್ನು ರಿಪೀಟ್ ಮಾಡ್ತಾ ಹೋಗಿ, ಒಂದು ಫೀಲಿಂಗ್ ಅಲ್ಲಿ ರಿಪೀಟ್ ಮಾಡ್ತಾ ಹೋಗಿ, ಒಂದು ಎಮೋಷ್ನಲ್ ಆಗಿ ಹೇಳ್ತಾ ಹೋಗಿ. ನಿಮ್ಮ ಒಂದು ಪೇರೆಂಟ್ಸ್ ಏನು ತಪ್ಪಲ್ಲ, ನಿಮ್ಮ ಒಂದು ಓಲ್ಡ್ ಜನ್ರೇಷನ್ ಯಾರೇ ಆಗಿದ್ರೂ ಕೂಡ ಅವ್ರದ್ದು ಯಾರ್ದು ಕೂಡ ತಪ್ಪಿಲ್ಲ. ಯಾಕೆ ಅಂತ ಅಂದರೆ ಅವರು ಅವ್ರದ್ದೇ ಆದಂತಹ ಒಂದು ಬಿಲೀಫ್ ಸಿಸ್ಟಮಲ್ಲಿ ಬಂದಿರ್ತಾರೆ. ಆ್ಯಂಡ್ ಆ ಒಂದು ಬಿಲೀಫ್ ಸಿಸ್ಟಮನ್ನು ಅವ್ರು ಏನನ್ನು ನಂಬಿರ್ತಾರೋ ಅದನ್ನು ನಮಗೆ ಹೇಳ್ಕೊಡ್ತಾರೆ. ಅದು ಅವರ ಒಂದು ಜೀವನದ ರೆಸ್ಪಾನ್ಸಿಬಿಲಿಟಿ. ಬಟ್ ಆದರೆ ನಿಮಗೆ ಈ ಒಂದು ಜನ್ರೇಷನನ್ನು ಕಂಟಿನ್ಯೂ ಮಾಡಬೇಕಾ? ಇಲ್ಲ ಅಂತ ಅಂದರೆ ನೀವು ಈ ಒಂದು ಬಿಲೀಫ್ ಸಿಸ್ಟಮನ್ನು, ಒಂದು ಓಲ್ಡ್ ಮೆಮೊರಿಯನ್ನು ಕಟ್ ಮಾಡಿ ನಿಮ್ಮದೇ ಆಗಿರುವಂತಹ ಒಂದು ನ್ಯೂ ಬಿಲೀಫ್ ಸಿಸ್ಟಮನ್ನು ನಿಮ್ಮ ಕಡೆಯಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಪ್ಯಾಟ್ರನ್ನಲ್ಲಿ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ಹೇಗೆ ಕೇಳಿರುವಂತಹ ಒಂದು ಸೆಂಟೆನ್ಸ್ಗಳು ಈ ಒಂದು ಜೀವನದಲ್ಲಿ ಪ್ರೆಸೆಂಟಲ್ಲಿ ಹೇಗೆ ಪರಿಣಾಮ ಬೀಳುತ್ತೆ ಅಂತ ಅನ್ನೋದು. ಸೊ ಇದೇ ರೀತಿ ನಿಮಗೂ ಕೂಡ ಮನಿ ಬ್ಲಾಕೇಜಸ್ ಇದೆ ಅಂತ ಅಂದರೆ, ಇದೇ ರೀತಿ ನಿಮಗೂ ಕೂಡ ಒಂದು ಮನಿ ಬ್ಲಾಕೇಜಸ್ ಇದೆ. ನನ್ನ ಒಂದು ಚೈಲ್ಡ್ಹುಡ್ ಡೇಸಲ್ಲಿ ತುಂಬಾ ಒಂದು ಟ್ರಾಮಾ ಇದೆ, ನಾನು ಮನಿಯನ್ನು ಆಕರ್ಷಣೆ ಮಾಡೋಕ್ಕಾಗ್ತಾಯಿಲ್ಲ, ಜಾಬ್ ಆಗಿರ್ಬೋದು, ಕೆರಿಯರ್ ರಿಲೇಟೆಡ್ ಆಗಿರ್ಬೋದು, ಸಮೃದ್ಧಿ ಅಂತ ಅನ್ನೋದು ನನ್ನ ಲೈಫಲ್ಲಿ ಇಲ್ಲ ಅಂತ ಅನ್ನೋದಾದರೆ ಈ ವರ್ಕ್ಶಾಪ್ ನಿಮಗಾಗಿ. ಸೊ ಏಪ್ರಿಲ್ 30ರಿಂದ ನಾನು 21 ದಿನಗಳ ಕಾಲ ಮನಿ ರೀಸೆಟ್ ಪ್ರೋಗ್ರಾಮ್ ಥ್ರೂ ದ ಟ್ಯಾರೋ ಕಾರ್ಡ್ ಅಂತ ಇಟ್ಕೊಂಡಿದ್ದೀನಿ. ಸೊ ಯಾರಿಗೆಲ್ಲ ಸೀರಿಯಸ್ ಆಗಿ ಹೌದು ನಾನು ಮನಿ ಬ್ಲಾಕೇಜಸ್ ನನ್ನ ಒಂದು ಲೈಫಿಂದ ಹೊರಗಡೆ ಹೋಗಬೇಕು ಆ್ಯಂಡ್ ನಾನು ಈ ಒಂದು ನ್ಯೂ ಪ್ಯಾಟ್ರನನ್ನು ನಾನು ಸೃಷ್ಟಿ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತಂದರೆ ನೀವು ಜಾಯಿನ್ ಆಗ್ಬೋದು. ಸೊ ನಾನು ಆ ಒಂದು ಪ್ರೋಗ್ರಾಮಲ್ಲಿ ಸಿಗ್ತೀನಿ. ಧನ್ಯವಾದಗಳು.